ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಲಕ್ಷ್ಮೀ ನಿವಾಸ ಧಾರಾವಾಹಿಯ ಪಾತ್ರಧಾರಿಗಳ ಸಂಬಳದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಧಾರಾವಾಹಿಯು ಕಿರುತೆರೆಯಲ್ಲಿ ಅತಿ ದೊಡ್ಡ TRPಯನ್ನು ಹೊಂದಿರುವ ಧಾರಾವಾಹಿಯಾಗಿದೆ. ಈ ಧಾರಾವಾಹಿಯಲ್ಲಿ ಬರುವ ಪಾತ್ರಧಾರಿಗಳ ದಿನದ ಸಂಬಳವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀವಿ. ಯಾರು ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ವಿಶ್ವ ಅವರ ತಂದೆಯ ಪಾತ್ರ ಮಾಡುತ್ತಿರುವ ಇವರಿಗೆ 4,000 ರಿಂದ 5,000 ಸಂಬಳ ಕೊಡಲಾಗುತ್ತೆ ದಿನಕ್ಕೆ. ಇನ್ನು ಇವರಿಗೆ 5,000 ರಿಂದ 5,500 ರೂಪಾಯಿಗಳನ್ನು ದಿನಕ್ಕೆ ಕೊಡಲಾಗುತ್ತದೆ. ಇನ್ನು ವಿಶ್ವ ಪಾತ್ರ ಮಾಡುತ್ತಿರುವ ಇವರಿಗೆ 7,000 ರಿಂದ 8,000 ಸಂಬಳವನ್ನು ದಿನಕ್ಕೆ ನೀಡುತ್ತಾರೆ. ಇನ್ನು ಬದಲಾವಣೆ ಆಗಿರುವ ಇವರಿಗೆ 8,000 ರಿಂದ 10,000 ವರೆಗೂ ದಿನಕ್ಕೆ ಸಂಬಳವನ್ನು ನೀಡುತ್ತಾರೆ. ಇನ್ನು ಭಾವನ ಅವರ ಅಣ್ಣ ಪಾತ್ರ ಮಾಡುತ್ತಿರುವ ಇವರಿಗೆ 7,000 ರಿಂದ 8,000 ವರೆಗೂ ಸಂಬಳವನ್ನು ದಿನಕ್ಕೆ ನೀಡಲಾಗುತ್ತದೆ ಎಂದು ಅಂದಾಜಿಸಲಾಗಿದೆ. ಇನ್ನು ಇವರಿಗೂ ಸಹ 7,000 ರಿಂದ 8,000 ಸಂಬಳವನ್ನು ದಿನಕ್ಕೆ ನೀಡಲಾಗುತ್ತದೆ. ಇನ್ನು ಇವರು ಸಿದ್ದೇಗೌಡರ ಅತ್ತಿಗೆ ಪಾತ್ರ ಮಾಡುತ್ತಿರುವ ಇವರಿಗೆ 10,000 ರಿಂದ 12,000 ಸಂಬಳವನ್ನು ದಿನಕ್ಕೆ ನೀಡಲಾಗುತ್ತದೆ. ಇನ್ನು ಹೀರೋಯಿನ್ ಪಾತ್ರ ಮಾಡುತ್ತಿರುವ ಚಂದನ ಅವರಿಗೆ ಬರೋಬ್ಬರಿ 15,000 ರಿಂದ 20,000 ದಿನಕ್ಕೆ ನೀಡಲಾಗುತ್ತದೆ. ಜಯಂತ್ ಪಾತ್ರ ಮಾಡುತ್ತಿರುವ ಇವರಿಗೆ 10,000 ರಿಂದ 17,000 ವರೆಗೂ ದಿನಕ್ಕೆ ಸಂಬಳವನ್ನು ನೀಡುತ್ತಾರೆ. ಇನ್ನು ಇವರಿಗೆ ಹೀರೋಯಿನ್ಗೆ ಕೊಟ್ಟಷ್ಟೇ ಸಂಬಳವನ್ನು ನೀಡಲಾಗುತ್ತದೆ. 10,000 ರಿಂದ 17,000 ವರೆಗೂ ಇವರಿಗೂ ದಿನಕ್ಕೆ ನೀಡಲಾಗುತ್ತದೆ ಎಂದು ಅಂದಾಜಿಸಬಹುದು. ಇನ್ನು ವಿಲನ್ ಪಾತ್ರ ಮಾಡುತ್ತಿರುವ ಇವರಿಗೆ 12,000 ರಿಂದ 15,000 ವರೆಗೂ ದಿನಕ್ಕೆ ಸಂಬಳವನ್ನು ಪಡೆಯುತ್ತಾರೆ. ಸಿದ್ದೇಗೌಡ ಪಾತ್ರ ಮಾಡುತ್ತಿರುವ ಇವರಿಗೆ ಕನಿಷ್ಠ ಅಂದರೂ 10,000 ರಿಂದ 15,000 ಸಂಬಳವನ್ನು ದಿನಕ್ಕೆ ನೀಡಲಾಗುತ್ತದೆ. ಇನ್ನು ಹಿರಿಯ ನಟಿಯವರಿಗೆ 7,000 ರಿಂದ 8,000 ಸಂಬಳವನ್ನು ದಿನಕ್ಕೆ ನೀಡಲಾಗುತ್ತದೆ. ಇನ್ನೂ ಕೂಡ ಇವರಿಗೆ 8,000 ರಿಂದ 10,000 ಸಂಬಳವನ್ನು ದಿನಕ್ಕೆ ನೀಡಲಾಗುತ್ತದೆ. ಇನ್ನು ತಾಯಿ ಪಾತ್ರ ಮಾಡುತ್ತಿರುವ ಇವರಿಗೆ ಕನಿಷ್ಠ 10,000 ರಿಂದ 15,000 ಸಂಬಳವನ್ನು ದಿನಕ್ಕೆ ನೀಡಲಾಗುತ್ತದೆ. ಇನ್ನು ತಂದೆ ಪಾತ್ರ ಮಾಡುತ್ತಿರುವ ಇವರಿಗೆ 8,000 ರಿಂದ 12,000 ವರೆಗೂ ಸಂಬಳವನ್ನು ದಿನಕ್ಕೆ ನೀಡುತ್ತಾರೆ. ಇನ್ನು ಈ ಸಣ್ಣ ಹುಡುಗಿಗೆ 4,000 ರಿಂದ 5,000 ಸಂಬಳವನ್ನು ದಿನಕ್ಕೆ ನೀಡುತ್ತಾರೆ. ಸ್ನೇಹಿತರೆ, ನೀವು ಲಕ್ಷ್ಮೀ ನಿವಾಸ ಧಾರಾವಾಹಿಯ ಅಭಿಮಾನಿಗಳಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟನ್ನು ತಿಳಿಸಿ.